ತೋರಿಸ್ತಾ ಇಲ್ಲ ಅದನ್ನು. ಅಲ್ಲಿ ಹಳ್ಳಿಯ ಜೀವನವನ್ನು ಅವ್ರ ಬದುಕನ್ನು ತೋರಿಸ್ತಾ ಇಲ್ಲ. ಇವರೆಲ್ಲರೂ ಏನು ನಮ್ಮ ಶಾಸ್ತ್ರೀಜಿಯವ್ರು ಮಾಡಿದ್ರು ಘೋಷಣೆ, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ, ಅವೆರಡೂ ತೆಗೆದಾಕಿ ಮುರ್ದ ಜವಾನ್ ಮುರ್ದ ಕಿಸಾನ್ ಅವ್ರು ಕೊಂದಿಗೆ ಹೆಣಗಳು ಎರಡೂ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ, ಮಾಡಿದಾರೆ. ಪರಿಸ್ಥಿತಿ ಹೆಂಗದ ರೀ, ಹಿಂಗೆ ಆ ಜನ ಏನು ಎದ್ದು ನಿಲ್ಲಬಾರ ಅಂತೇಳಿ ಇದೊಂದು ಹೊಸ ಒಂದು ಸಮಸ್ಯೆ ಹುಟ್ಟಾಕಿಬಿಡೋದು ಇದು. ಆದರೆ ಇದು ಆಗಲಾರ್ದು ಹೋಗಲಾರ್ದು ಇದರಿಂದ ಏನೂ ಆಗೋದಿಲ್ಲ. ಹೇಳ್ರಿ ಏನು ಮೋಸ್ಟ್ಲಿ ಈ ತಿಂಗಳ ಒಳಗಾಗಿನ ಘೋಷಣೆ ಆಗ್ತದೆ ಎಲೆಕ್ಷನ್ ಡೇಟ್ಗಳು. ಇವ್ರು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ 4 ಇಂಡಿಯಾದಲ್ಲಿ ಹೆಂಗೆ ಬೇರೆ ದೇಶ ಇದ್ದಂಥ ಇಲ್ಲಿ ಒಳಗೆ ಬರೋಕ್ಕೆ ಸಾಧ್ಯ, ಬೇರೆ ಇಲ್ಲಿ ಇದ್ದಂಥವ್ರು ನೀವು ಹೆಂಗೆ ಅದನ್ನು ಸಿಟಿಸನ್ ಕೊಡೋಕೆ ಸಾಧ್ಯ. ಇವೆಲ್ಲವೂ ಅನಗತ್ಯ ಚರ್ಚೆ. ನಮ್ಮದು ಕೆಲವಷ್ಟು ಪತ್ರಿಕಾರಂಗ ಅದರಲ್ಲೂ ಮೋದಿ ಮೀಡಿಯಾಸ್ಗಳೇ ಮಾಡಿದಂಥದ್ದು, ಗೋಧಿ ಮೀಡಿಯಾ ಅವ್ರು ಮೋದಿ ಮೀಡಿಯಾ ಅವರು ಇದು ಚರ್ಚೆ ಜೋರು ಮಾಡಿ ಜನಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಕಡೆ ನೋಡಬಾರ್ದು, ದೃಷ್ಟಿ ಹೋಗಬಾರ್ದು ಅಂತೇಳಿ ಅದೇನೋ ಕೆಟ್ಟದ್ದನ್ನು ತೋರಿಸ್ಬೇಕು. ತಾಯಿ ಮಗಿ ಊಟ ಮಾಡಿಸೋದು ಏನು ಹೇಳ್ತಿರ್ತಾರೆ ಹಂಗೆ ದಿಶಾ ಊಟ ಮಾಡಿಸುವಂಥದ್ದು. ನಮಗೆ ಮತ ತೊಗೊಳ್ಳೋದಷ್ಟ. ಈಗ ಅವ್ರಿಗೆ ಏನು ಬೇಕಾಗಿದೆ, ಗೆಲುವಿಗೆ ಏನು ಬೇಕು 80-20. ಈಗ ಉಳಿದಂತೆ ಬುಲ್ಡೋಜರ್ ಅಂದರೂ ಸಹಿತ ಕೆಲವೊಂದಿಷ್ಟು ಮುಸಲ್ಮಾನ್ ಆ ಕಡೆ ಒಂದು ಸ್ವಲ್ಪ ಮನಸ್ಸು ಹಾಕಿದವರು ಸಹ ಹಿಂದೆ ಸರಿದು ಬಿಡ್ತಾರೆ. ನನಗೊಂದಿಷ್ಟು ಆ ವಿಷಯದಲ್ಲಿ ಒಂದು ಸ್ವಲ್ಪ ಚರ್ಚೆನೂ ಆಗಿದ್ದು ನಾವು ಮುಸಲ್ಮಾನ ಜೊತೆ ಅವರಲ್ಲೂ ಕೆಲವಷ್ಟು ಜನ ಅವ್ರು ಇವ್ರ ಪರವಾಗಿದ್ದಂಥ ಒಂದು ಪಾಸ್ಮಂದ ಅಂತೆ, ಅಂದರೆ ಅಲ್ಲಿ ಬಡ ಜನ ಅವ್ರು ಈ ಕಡೆ ಒಂದು ಸ್ವಲ್ಪ ಮನಸ್ಸು ಮಾಡುವಂಥ ಪ್ರಯತ್ನಗಳು ಮಾಡ್ತಾಯಿದ್ರು. ಅವ್ರು ಉಳಿಸ್ಕೊಳ್ಳಬೇಕು ಅಂತ ಪ್ರಯತ್ನ ಮಾಡಿದರು. ಈಗ ಅದು ಆಗುವುದಿಲ್ಲ ಅಂತ ಗೊತ್ತಾದ್ಮೇಲೆ ಇದೊಂದೇನೋ ಹೊಸ ರಾಗ ಅಂದರೆ ಹಿಂದೂಗಳು ಹೊಟ್ಟು ಹೋದ ಕಡೆ ಬರಲಿ ಅನ್ನುವಂಥ ಒಂದು ತಂತ್ರ. ಈ ತಂತ್ರಕ್ಕೆ ನಾವು ಅನಗತ್ಯ ಪ್ರಚಾರ ಕೊಡೋದಕ್ಕಿಂತಲೂ ಇವತ್ತಿನ ಈ ಬಡತನ ಬಗ್ಗೆ, ಇವತ್ತು ನಿರುದ್ಯೋಗದ ಬಗ್ಗೆ, ನಿರುದ್ಯೋಗ ಅಂತ ಭಾಳಷ್ಟು ಅದ ರೀ. ಬೆಲೆ ಏರಿಕೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಬೆಲೆ ಏರಿಕೆ ತಿಂಗಳಿಗೆ ನಿಮ್ಗೆ 50,000 ರೂಪಾಯಿ ಇದ್ದರೂ ನಿಮ್ಗೆ ಸಾಲ ಅದ. ಇಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಅದ. ಅಂದಾಗ ಇದನ್ನೆಲ್ಲ ಒಂದು ಕಡೆ ದಿಶಾಭೂಲ್ ಮಾಡೋ ಸಲುವಾಗಿ ಇವತ್ತು ಇದನ್ನು ತಂದಿದ್ದಾರೆ. ಇಟ್ಟು ದಿವಸ ಆಗ್ತಿರಲಿಲ್ಲ. ಇದಕ್ಕೆ ಮೊದಲು ಉತ್ತರ ಕೊಡಬೇಕು. 4 ವರ್ಷ ಆಯ್ತಲ್ಲ, 2 ವರ್ಷ ಆಗಿತ್ತು. ಮೇಲ್ಮಣ್ಣಿನ ಒಪ್ಪಿಗೆ ಕೊಟ್ಟಿತ್ತು, ಕೆಳಮಣ್ಣಿನ ಒಪ್ಪಿಗೆ ಕೊಟ್ಟಿತ್ತು. ಮತ್ತು ಇವರು ನಮ್ಮ ಅಧ್ಯಕ್ಷರು ಅದು ಸೈನು ಹಾಕಿದ್ರು, ಮತ್ತು ಕಾನೂನು ಆಗಿದ್ದಿಲ್ಲ. ಅದು ದಿವಸ ಇಂಪ್ಲಿಮೆಂಟ್ ಮಾಡಲಿಲ್ಲ. ಈಗ ಯಾಕೆ ಬರ್ತಾ ಇದ್ದಾರೆ? ಮತ್ತು ಈಗ ಮಾಡಿದ ಮಾತು ಇನ್ನೂ ಅದರೊಳಗೆ ಏನೇನು ಕಾನೂನು ಏನೂ ಗೊತ್ತಿಲ್ಲ ಯಾರಿಗೆ, ಅದು ಕ್ಲಾರಿಟಿ ಇಲ್ಲ, ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅದೇಳಿ ಅದು ಆವಾಗ ಸಮಯ ತೊಗೊಳ್ತದೆ. ಆಮೇಲೆ ಚರ್ಚೆ ಆಗ್ಬೇಕು. ಅದಷ್ಟು ಎಲೆಕ್ಷನ್ ಬರ್ತದೆ. ಏನೋ ಮಾಡಿದ್ವಿ ಆಗಲಿಲ್ಲ ಅಂತ ತಿಳ್ಕೊಂಡು ಹೋಗುವಂಥದ್ದು. ಹಿಂದೂ ಕೋಡ್ ಅಂತ ಹೇಳ್ತಾರೆ. ಹಿಂದೂ ಕೋಡ್ ಅಂದ್ರೆ ಏನು ಅಂತಲ್ಲ ಅರ್ಥ, ಹೊರಗೆ ಬರಬೇಕಲ್ಲ ಅವೆಲ್ಲ. ಏನು ಓಪನ್ ಡಿಸ್ಕಷನ್ ಮಾಡ್ಬೇಕಲ್ಲವ. ಇವೆಲ್ಲವೂ ಕೇವಲ ಹಿಂದೂಗಳ ಮತಗಳನ್ನ ಭಾಷೆಗಳ ಸಲುವಾಗಿ ಮಾಡುತ್ತಿರುವಂಥ ಕುತಂತ್ರ ಇದು. ಅದನ್ನು ಈಗ ನಮ್ಗೆ ಹಾಕ್ತಾ ಇದ್ದಾರೆ. ಅದಕ್ಕಾಗಿ ಅದನ್ನು ಹೆಚ್ಚು ಡಿಸ್ಕಷನ್ ಮಾಡೋಗಿದ್ಲು. ಇವತ್ತು ಅದಕ್ಕಿಂತಲೂ ಮತ್ತೆ ಎಷ್ಟು ಅದ್ರ ಬಗ್ಗೆ ಏನು ಸಮಸ್ಯೆಗಳಿದ್ದಾವೆ, ಈ ಅಗ್ನಿವೀರ ಭವಿಷ್ಯನ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿರೋದು. 4 ವರ್ಷ ನೀವು ಆದ ನಂತರ ಆ ಪಾಪ ಎಲ್ಲಿ ಹೋಗ್ಬೇಕು ಮಕ್ಕಳು, ಅವ್ರಿಗೇನು ಉದ್ಯೋಗ ಅದ? ಏನು ಇವರೆಲ್ಲ ದೊಡ್ಡವ್ರ ಮನೆ ಬಾಗಿಲಿಗಾಗಿ ಗೇಟ್ ಕೀಪರ್ ಆಗ್ಬೇಕಾ, ಅದು ಸರ್ವರ್ ಆಗ್ಬೇಕಾ, ಏನು ಮಾಡ್ಬೇಕು ಕೆಲಸ ಅವರು? ಮತ್ತು ಇವನ್ನ ಗೌರ್ಮೆಂಟ್ದಾಗ ಜಾಬು ಇಲ್ಲ. ಯಾಕಂದರೆ ಗೌರ್ಮೆಂಟ್ದಲ್ಲಿ ಇದ್ದಂಥ ಖಾಲಿ ಜಾಬ್ಗಳನ್ನ ಇಲ್ಲಿವರೆಗೆ ಒಂದು 30 ಲಕ್ಷ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ. ಮುಂದೆ ರಾಜ್ಯ ಸರ್ಕಾರಗಳೆಲ್ಲ ಕೊಡ್ಕೊಂಡು 80-85 ಲಕ್ಷ ಇವತ್ತು ಹುದ್ದೆಗಳು ಖಾಲಿ ಇದಾವೆ. ಆ 85 ಲಕ್ಷ ಹುದ್ದೆಗಳನ್ನ ಯಾಕೆ ತುಂಬ್ಕೊಳ್ಳೋಕೆ ಆಗ್ತಾಯಿಲ್ಲ? ಹೋಗಲಿ, ಅದು ಸ್ಟೇಟಿಗೆ ಬಿಟ್ಬಿಟ್ರಿ, ಆ ಸ್ಟೇಟಿಗೆ ಸಂಬಂಧಿಸಿದ್ದು. ಅಟ್ಲೀಸ್ಟ್ ಕೇಂದ್ರದಾಗ